वीरों की गाथा सुनाने, देश प्रेम सबके मन में जगाने लेकर आए हैं कृष्ण और बाल्टी बॉय। भारत है ನಾನು ಸಂಸ್ಕೃತಿ. ಒಂದ್ ರೀತಿಲಿ ಹೇಳ್ಬೇಕು ಅಂದ್ರೆ ಎನ್ಸೈಕ್ಲೋಪೀಡಿಯಾ. ನಾನ್ ನಿಮ್ಗೆ ಕತೆಗಳನ್ನ ಹೇಳ್ತೀನಿ. ನಮ್ಮ ಭಾರತದಲ್ಲೇ ಒಬ್ಬೊಬ್ಬ ಹೋರಾಟಗಾರರು, ಒಂದೊಂದು ಪುರಾಣ ಕತೆಗಳು, ಒಬ್ಬೊಬ್ಬರ ಸಾಹಸಗಳನ್ನು, ಎಲ್ಲ ಅದ್ಭುತ ಕತೆಗಳನ್ನ ನಾನ್ ನಿಮಗ್ ಹೇಳ್ತೀನಿ. ಕ್ರಿಶ್, ಟ್ರಿಶ್ ಮತ್ತು ಬಾಲ್ಟಿಬಾಯ್ ನನ್ನ ಸ್ನೇಹಿತರು. ಅವರು ಕತೆ ಹೇಳ್ತಾರೆ. ಹಾಗೆ ನಿಮ್ಗೆ ಸರಿಯಾದ ಮಾಹಿತಿಯನ್ನ ಕೊಟ್ಟು ಮುಂದುವರಿಸೋದು ನನ್ನ ಕೆಲಸ. ಸರಿ, ನಿಮ್ಗೂ ಕತೆ ಕೇಳೋದ್ರಲ್ಲಿ ಆಸಕ್ತಿ ಇದ್ಯಾ? ಹಾಗಿದ್ರೆ ನನ್ ಜೊತೆ ಬನ್ನಿ, ತುಂಬಾ ಖುಷಿ ಪಡ್ತೀರಾ. ಸುಪ್ರಭಾತ ಸ್ನೇಹಿತರೆ. ಬೆಳಗಿನ ಶುಭೋದಯ ಸಂಸ್ಕೃತಿ. ಅಯ್ಯೋ, ನೀನ್ ಎಪ್ಸದ್ ಮೇಲೂ ಕೂಡ ಕ್ರಿಶು ಬಾಲ್ಟಿ ಬಾಯು ಇನ್ನೂ ಎದ್ದೇ ಇಲ್ಲ. ಹಾಗಂದ್ರೆ ಇವ್ರಿಗೆ ಸ್ಟೋರಿ ಕೇಳೋಕೆ ಇಂಟ್ರೆಸ್ಟ್ ಇಲ್ಲ ಅನ್ಸುತ್ತೆ. ಸ್ಟೋರಿನಾ? ಮಲ್ಟಿ ಬಾಯ್ ಎದ್ದೇಳು. ಟ್ರಿಶ್ ಸ್ಟೋರಿ ಹೇಳ್ತಾ ಇದ್ದಾಳೆ. ಸ್ಟೋರಿನಾ? ಓಕೆ ಕ್ರಿಶ್, ಇಲ್ಲೋಡು ಎದ್ಬಿಟ್ಟೆ. ಅಯ್ಯೋ, ಈ ಎಲಿಬಿಟೇಲಿಯನ್ಸ್ ಯಾವ್ದಕ್ಕೆ ಈ ತರ ಅಟೆನ್ಷನ್ ಆಗಿದ್ದಾರೆ? ತ್ರಿಶ್ ಕತೆ ಹೇಳಲ್ಲ. ಸ್ಟೋರಿಗೂ ಮುಂಚೆ ಮೊದಲು ಇದನ್ ಹೇಳಿ, ಭಾರತದ ಮೊಟ್ಟ ಮೊದಲ ರಾಣಿ ಯಾರು ಅಂತ. ಅವರು ಬ್ರಿಟಿಷರ ವಿರುದ್ಧ ಧೈರ್ಯವಾಗಿ ನಿಂತು ಹೋರಾಡಿದ್ರು. ನಾನ್ ಹೇಳ ಟ್ರಿಶ್? ಹೇಳು ಬಾಲ್ಟಿ ಬಾಯ್. ರಾಣಿ ಲಕ್ಷ್ಮೀ ಬಾಯಿ. ಇದ್ರಲ್ಲಿ ಅಂತದೇನ್ ದೊಡ್ಡ ವಿಷಯ ಇದೆ? ಇದು ಚಿಕ್ಕ ಚಿಕ್ಕ ಮಕ್ಕಳಿಗೂ ಗೊತ್ತಿದೆ. ನಿಜವಾಗ್ಲೂ ತಪ್ಪಾದ ಉತ್ತರ. ಡಿಯರ್ ಸಂಸ್ಕೃತಿ, ಇವರೆಲ್ರೂ ತಮ್ಮ ಬುದ್ಧಿಶಕ್ತಿ ಹೆಚ್ಚಿಸ್ಕೊಳ್ಳೋಕೆ ಏನ್ ತಿನ್ಬೇಕು? ಪ್ರತಿದಿನ ಒಂದು ಮುಷ್ಟಿ ಬಾದಾಮ್. ಬಾದಾಮಿ ಏನೋ ಸರಿಯಾಗಿದೆ, ಆದ್ರೆ ಸರಿಯಾದ ಉತ್ತರ ಏನಾದ್ರೂ ಹೇಳಿ. ರಾಣಿ ಅಬ್ಬಕ್ಕ ದೇವಿ ಉರ್ಫ್ ಅಭಯ ರಾಣಿ, ಚೌಟಾ ಡೈನಸ್ಟಿಯ ಕ್ವೀನ್. ನಮ್ಮ ದೇಶದ ಹಿಸ್ಟ್ರಿನ ಬರೀ ಎಕ್ಸಾಮಲ್ ಪಾಸ್ ಆಗೋದಕ್ಕಲ್ಲ, ಅದ್ರಿಂದ ಏನಾದ್ರೂ ಕಲಿಯೋದಕ್ಕೆ, ಇನ್ಸ್ಪೈರ್ ಆಗೋದಕ್ಕೆ ನಾವ್ ಕೇಳೋದ್ ಮುಖ್ಯ. ಡಿಯರ್ ಸಂಸ್ಕೃತಿ, ಸ್ಟೋರಿ ಮೋಡ್ ಆನ್. ಹದಿನಾರನೇ ಸೆಂಚುರಿನಲ್ಲಿ ಇಂಡಿಯನ್ ವೆಸ್ಟರ್ನ್ ಕೋಸ್ಟ್ ಲೈನ್ ನಲ್ಲಿ ಕರ್ನಾಟಕದ ತುಳುನಾಡು ರೀಜನ್ ಅಲ್ಲಿ ಚೌತಾ ರಾಜ್ಯದಲ್ಲಿ ಒಂದು ಸಣ್ಣ ಸಂಸ್ಥಾನ ಇತ್ತು. ಅದೇ ಉಲಾಲ್. ಅಲ್ಲಿಯ ರಾಣಿಯೇ ಅಬ್ಬಕ್ಕ ದೇವಿ. 16th ಸೆಂಚುರಿಯಲ್ಲಿ ಇಂಡಿಯಾದ ಟ್ರೇಡ್ ರಿಲೇಷನ್ಸ್ ಆಟೋಮನ್ ಎಂಪೈರ್ ಜೊತೆ ತುಂಬಾ ಚೆನ್ನಾಗಿತ್ತು. ಇಂಡಿಯನ್ ಸ್ಪೈಸಸ್, ಗೋಲ್ಡ್, ಪರ್ಲ್ಸ್, ಕಾಟನ್ ಅಂತ ವಸ್ತುಗಳಿಗೆ ಒಳ್ಳೆ ಬೆಲೆ ಆಟೋಮನ್ ಮಾರ್ಕೆಟ್ ಅಲ್ಲಿ ಸಿಗ್ತಿತ್ತು. ನಿಮ್ಮ ಸ್ಪೈಸಸ್ ಇಂದ ಊಟದ ರುಚಿನೇ ಬದಲಾಗಿದೆ ನೋಡಿ. ಉಳ್ಳಾಳದ ರಾಣಿ ಅಬ್ಬಕ್ಕ ದೇವಿಯವರಿಗೆ ನಮ್ಮ ಸಲಾಮನ್ನ ತಿಳಿಸಿ. ಖಂಡಿತ ಖಂಡಿತ, ನಾವು ಮತ್ತೆ ಬರ್ತೀವಿ. ರಾಣಿ ಅಬ್ಬಕ್ಕ ದೇವಿಯವರ ವಿಶೇಷತೆ ಏನು ಅಂದ್ರೆ, ಅವರು ಅರಮನೆಗಿಂತ ಹೆಚ್ಚಾಗಿ ಅವರು ತಮ್ಮ ಪ್ರಜೆಗಳ ನಡುವೆ ಇರೋದನ್ನ ಹೆಚ್ಚು ಇಷ್ಟಪಡ್ತಿದ್ರು. ದೇವಿ, ಈ ಸಲ ಕಾಳ್ಮೆಣಸು ಮತ್ತೆ ಏಲಕ್ಕಿಯ ಬೆಳೆ ತುಂಬಾ ಚೆನ್ನಾಗಿದೆ. ಆಹಾ, ಹಾಗಾದ್ರೆ ನಿಮ್ಗೆ ಈ ಸಲ ಇನ್ನೂ ಹೆಚ್ಚು ಬೆಲೆ ಸಿಗುತ್ತೆ. ರಾಣಿ ಅಬ್ಬಕ್ಕಾರ ಪ್ರಜೆ ರಾಣಿಯಿಂದ ತುಂಬಾ ಖುಷಿಯಾಗಿದ್ರು. ಆದ್ರೆ ಅವರ ಪತಿ ಮಹಾರಾಜ ಲಕ್ಷ್ಮಪ್ಪ ಅವರಿಂದ ತುಂಬಾ ಬೇಜಾರಾಗಿದ್ರು. ಮಹಾರಾಣಿಯವರೇ, ನೀವು ತಪ್ಪು ಮಾಡ್ತಾ ಇದ್ದೀರಾ. ಮಹಾರಾಜ, ನನಗೆ ನನ್ನ ಕರ್ತವ್ಯಗಳ ಬಗ್ಗೆ ಗೊತ್ತಿದೆ. ಆದ್ರೆ ನೀವ್ ಒಂದು ವಿಷಯನ ಮರೀತಾ ಇದ್ದೀರಾ. ಅದು ಮಂಗಳೂರು ಬಂಗಾಡಿಯ ಒಂದು ಭಾಗ ಅಂತ. ಮತ್ತೆ ನೀವು ಬಂಗಾಡಿಯ ಮಹಾರಾಜ. ಹಾಗೆ ನಿಮ್ಗಿದು ತಿಳಿದಿದೆ, ಪೋರ್ಚುಗಾಲಿಯ ಸೈನಿಕರು ಮಂಗಳೂರನ್ನ ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ ಅಂತ. ಆದ್ರೂ ನೀವ್ ಸುಮ್ನೆ ಇದ್ದೀರಾ? ನಿಮ್ಮ ಉಲ್ಲಾಲು ಮತ್ತೆ ನಮ್ಮ ಬಂಗಾಡಿನೂ ಒಂದು ಚಿಕ್ಕ ಸಂಸ್ಥಾನನೇ. ಆದ್ರೆ ಪೋರ್ಚುಗಿಯವರ ಸೈನ್ಯ ಇದೆಯಲ್ಲ, ಅದು ನಮ್ಗಿಂತ ತುಂಬಾ ಬಲಶಾಲಿ ಆದದ್ದು. ಅವ್ರ ಜೊತೆ ಸಮಾಧಾನವಾಗಿದ್ರೆ ನಮ್ಗೆ ಒಳ್ಳೇದು. ಅವ್ರು ಯಾವತ್ತೂ ನಮ್ಮ ಮಿತ್ರರಾಗೋಕೆ ಸಾಧ್ಯ ಇಲ್ಲ. ನೀವು ನನ್ನ ಪತಿ, ಆದ್ರೆ ಉಲ್ಲಾಲಿನ ಸುರಕ್ಷತೆ ನಮ್ಮ ಧರ್ಮ. ಅದಕ್ಕೆ ನಾನ್ ನಿರ್ಧಾರ ಮಾಡಿದೀನಿ, ಇನ್ಮುಂದೆ ಪೋರ್ಚುಗಾಲಿ ಸೈನಿಕರಿಗೆ ಉಲ್ಲಾಲ ಯಾವ ಕಪ್ಪನೂ ಕೊಡೋದಿಲ್ಲ. ಇದೇ ನಿಮ್ ಕೊನೆ ನಿರ್ಧಾರ ಅಂದ್ರೆ ನೀವು ನಮ್ಮ ನಿರ್ಧಾರನ ಕೂಡ ತಿಳ್ಕೋಬೇಕು. ನಾನಿನ್ಯಾವತ್ತು ಉಲ್ಲಾಲ ರಾಜ್ಯಕ್ಕೆ ಬರೋದಿಲ್ಲ. ಅದೇ ರೀತಿ ನೀವು ಕೂಡ ನನ್ನ ಸಹಾಯ ಇರುತ್ತೆ ಅಂತ ಯಾವತ್ತೂ ಕೂಡ ನಂಬಕ್ ಹೋಗ್ಬೇಡಿ.
ರಾಣಿ ಹೇಳಿದ್ದು ಸತ್ಯ. ಪೋರ್ಚುಗೀಸರು ಯಾರಿಗೂ ಸ್ನೇಹಿತರಾಗಿರೋದಿಲ್ಲ. ಆಟೋಮನ್ ಎಂಪೈರ್ ಹತ್ರ ಟ್ರೇಡ್ ಮುಗಿಸಿ ಸಮುದ್ರ ಮಾರ್ಗದಿಂದ ಹಿಂತಿರುಗಿ ಬರುತ್ತಿದ್ದ ಉಳ್ಳಾಳಿನ ಹಡಗುಗಳನ್ನ ಪೋರ್ಚುಗೀಸರ ಪಡೆಯು ದಾಳಿ ಮಾಡ್ತು. ಇದಂತೂ ಪೋರ್ಚುಗೀಸರ ಹಡಗು. ಎಲ್ಲರೂ ಎಚ್ಚರವಾಗಿ! ಭೀಕರವಾದ ಕಾಳಗ ನಡೀತು. ಆಗ ಪೋರ್ಚುಗೀಸರ ಪಡೆಗಳು ಉಳ್ಳಾಳಿನ ಹಡಗುಗಳನ್ನ ವಶಪಡಿಸಿಕೊಂಡ್ರು. ಅನಂತರ ಉಳ್ಳಾಳಿನ ಕಮಾಂಡರ್ ಅನ್ನ ಬಂಧಿಸಿದ್ರು. ಕೊಳ್ಳೆ ಹೊಡೆದ ಸರಕುಗಳನ್ನ ಜೊತೆಗೆ ಬಂಧಿಸಿದ ಪ್ರಜೆಗಳನ್ನ ಮಂಗಳೂರಿನ ಕೋಟೆಗೆ ಕೊಂಡೊಯ್ದ್ರು. ಅದು ಕಮಾಂಡರ್ ಇಬಾರೆಯವರ ವಶದಲ್ಲಿತ್ತು. ಉಳ್ಳಾಳದ ಅಕ್ಕಪಕ್ಕದ ರಾಜ್ಯಗಳಿಗೆ ಸಂದೇಶ ಕಳುಹಿಸಿ, ಯಾರು ಅಬ್ಬಕ್ಕ ದೇವಿಗೆ ಸಹಾಯ ಮಾಡ್ತಾರೋ ಅವ್ರ ಜೊತೆ ವ್ಯಾಪಾರ ಮಾಡ್ತಾರೋ ಅದನ್ನ ಕಾನೂನು ಬಾಹಿರ ಅಂತ ನಾವು ತಿಳ್ಕೊಳ್ತೀವಿ. ಇನ್ಮೇಲಿಂದ ಉಳ್ಳಾಳದವರು ದುಪ್ಪಟ್ಟು ಸುಂಕವನ್ನ ಕಟ್ಟಬೇಕು. ಅವಾಗ್ಲೇ ಅವರು ವ್ಯಾಪಾರ ಮಾಡಬಹುದು. ಈ ವಿಷಯ ರಾಣಿ ಅಬ್ಬಕ್ಕ ಅವರಿಗೆ ಗೊತ್ತಾದ ಕೂಡ್ಲೆ ಆ ಕ್ಷಣವೇ ಅವರು ಕಮಾಂಡರ್ ಇಬಾರೆ ಅವರಿಗೆ ಒಂದು ಪತ್ರವನ್ನ ಕಳಿಸಿದ್ರು. ನೀವು ಕಮಾಂಡರ್ ರೊಬ್ಯಾರೋಗೆ ನನ್ನ ಸಂದೇಶನ ತಲುಪಿಸಿ. ಅವ್ರ ಕೂಡ್ಲೇ ನಮ್ಮ ಕಿರೀಟ, ನಮ್ಮ ಹಡಗು ಹಾಗೆ ಎಲ್ಲಾ ವಸ್ತುನು ವಾಪಸ್ ಕೊಡೋದಕ್ಕೆ. ಜೊತೆಗೆ ಅವರು ನಮ್ ಕಡೆ ಅವ್ರನ್ನ ಸಾಯಿಸಿದ್ದಾರೆ. ಅದರಿಂದ ನಮಗ್ ತುಂಬಾ ನಷ್ಟ ಆಗಿದೆ. ಅದಕ್ಕೋಸ್ಕರ ಅವರು 1,000 ಸುವರ್ಣ ನಾಣ್ಯಗಳನ್ನ ಕೊಡ್ಬೇಕು. ಸುಂಕ ಕಟ್ಟಿಲ್ವಾ? ಮೈ ಫುಟ್! ಆ ಪತ್ರವನ್ನು ಓದಿದ ರಿಬಾರೋ ಅವರು ವಿಚಲಿತಗೊಂಡ್ರು. ಟ್ರಿಶ್, ಈ ಫಿರಂಗಿ ಪಡೆ ರಾಣಿ ಅಬ್ಬಕ್ಕನಿಗೆ ಯಾಕೆ ಅಷ್ಟೊಂದು ತೊಂದರೆ ಕೊಡ್ತಾ ಇದ್ರು? ಸರಿ, ಇವರೆಲ್ಲ ಯಾರು? ಮಲಬಾರ್ ಕೋಸ್ಟ್, ಅದು ದಕ್ಷಿಣ ಭಾರತದ ಭಾಗ ಆಗಿತ್ತು. ಅಲ್ಲಿಂದ ಪುರ್ತಗಾಲಿಯರು ಸ್ಪೈಸಸ್ ನ ಟ್ರೇಡಿಂಗ್ ನ ಶುರು ಮಾಡಿದ್ರು. ಇದರಿಂದ ಪುರ್ತಗಾಲಿ ಎಕಾನಮಿ ಬೂಸ್ಟ್ ಆಗೋಕ್ ಶುರುವಾಯ್ತು. ಮತ್ತೆ ಇದರಿಂದ ಅವರಿಗೆ ದುರಾಸೆ ಜಾಸ್ತಿ ಆಯ್ತು. ಸ್ನೇಹಿತರಾಗಿ ನಮಗೆ ಮೋಸ ಮಾಡಕ್ ಶುರು ಮಾಡಿದ್ರು. ಮತ್ತೆ ನಿಧಾನವಾಗಿ ನಮ್ಮ ಕೋಸ್ಟಲ್ ಲ್ಯಾಂಡ್ಸ್ ಮೇಲೆ ಅಟ್ಯಾಕ್ ಮಾಡೋದಕ್ ಶುರು ಮಾಡಿದ್ರು. ಪುರ್ತಗಾಲಿಯರು ಇಡೀ ಕೋಸ್ಟ್ ಲೈನ್ ಅನ್ನೇ ಕಬ್ಜಾ ಮಾಡ್ಕೊಂಡ್ಬಿಟ್ರು. ಮತ್ತೆ ಗೋವಾನ ತಮ್ಮ ಹೆಡ್ ಕ್ವಾರ್ಟರ್ ಮಾಡ್ಕೊಂಡ್ಬಿಟ್ರು. ಇವರನ್ನ ಟ್ರೇಡರ್ಸ್ ಅಂತ ಕರಿಬಾರ್ದು, ಪೈರೇಟ್ಸ್ ಅಂತಾನೆ ಕರಿಬೇಕು. ಯು ಆರ್ ರೈಟ್. ಆಮೇಲೆ ಏನಾಯ್ತು ಟ್ರಿಶ್? ಆಮೇಲ ಆಕ್ರಮಣ. ಪೋರ್ಚುಗೀಸರ ಪಡೆಗಳು ಉಳ್ಳಾಳನ್ನು ಸಮೀಪಿಸಿದಾಗ ರಾಣಿ ಅಬ್ಬಕ್ಕಾರವರು ತಯಾರಾಗೇ ಇದ್ರು. ನಾನು ನನ್ನ ತಾಯಿ ಮಹಾರಾಣಿ ಹಿರಿಯ ಅಬ್ಬಕ್ಕಾರ್ ಅವರಿಗೆ ಕೊಟ್ಟ ಮಾತನ್ನ ನಿಭಾಯಿಸ್ತೀನಿ. ಮತ್ತೆ ಉಳ್ಳಾಲಿನ ರಕ್ಷಣೆಗೋಸ್ಕರ ಸದಾ ಹೋರಾಡ್ತೀನಿ. ಮಂಗಳೂರು ಕೋಟೆನ ನಾವು 4 ಕಡೆಯಿಂದ ಸುತ್ತುವರೆದು ನಮ್ಮ ಸೈನಿಕರೆಲ್ಲ ಒಟ್ಟಿಗೆ ದಾಳಿ ಮಾಡೋಣ. ನಮ್ಮ ಗುರಿ ಒಂದೇ, ನಮ್ಮ ಉಳ್ಳಾಳದ ಸುರಕ್ಷತೆ. ಒಂದು ಬಿರುಸಾದ ಯುದ್ಧದ ನಂತರ ರಾಣಿ ಅಬ್ಬಕ್ಕಾರ್ ಅವರ ಶಕ್ತಿಶಾಲಿ ಸೇನೆಯ ಮುಂದೆ ಪುರ್ತಗಾಲಿ ಸೈನಿಕರು ಹೀನಾಯವಾಗಿ ಸೋತ್ರು. ಇದನ್ನ ನೋಡಿ ಕಮಾಂಡರ್ ರಿಬೆರೋ ಅಲ್ಲಿಂದ ಓಡ್ ಹೋದ. ಇದೇ ತರ ರಾಣಿ ಅಬ್ಬಕ್ಕ ಕೇವಲ ಮಂಗಳೂರು ಫೋರ್ಟ್ ಮೇಲಷ್ಟೇ ಕಬ್ಜಾ ಮಾಡ್ದೆ ಖೈದಿಯರಾಗಿದ್ದ ಸರ್ದಾರರ ಜೊತೆಗೆ ಮಿಕ್ಕ ಸೈನಿಕರನ್ನು ಬಿಡಿಸ್ಕೊಂಡ್ರು. ಉಳ್ಳಾಲದ ಶಿಪ್ಪಿಂದ ಲೂಟಿ ಮಾಡಿದಂತಹ ಎಲ್ಲ ಸಾಮಾನಿನ ಜೊತೆಗೆ ಅವರು ಪುರ್ತಗಾಲಿ ಸರ್ಕಾರದ 4 ಜಹಾಜುಗಳನ್ನು ಕೂಡ ತಮ್ಮ ವಶ ಮಾಡ್ಕೊಂಡ್ರು. ಮತ್ತೆ ಇದು ಆ ಪುರ್ತಗಾಲಿಯರಿಗೆ ಒಂದು ಖಡಕ್ ಉತ್ತರ ಆಗಿತ್ತು. ಕ್ಯಾಪ್ಟನ್ ರಿಬೆರೋ ಅವರು ತಪ್ಪಿಸಿಕೊಂಡು ಗೋವಾದ ಪೋರ್ಚುಗೀಸಿ ಗವರ್ನರ್ ಅನ್ನ ಸಂಧಿಸುವಾಗ, ರಾಣಿ ಅಬ್ಬಕ್ಕಂಗೆ ಹೆದರ್ಕೊಂಡು ಹೋಗಿದೀವ ನಾವು. ಕೊಟ್ಟೇನಾ? ಐ ಆರ್ಡರ್ ಯು ಟು ಕ್ಯಾಪ್ಚರ್ ಉಳ್ಳಾಳ್. ಸ್ವಲ್ಪ ದಿನದ ನಂತರ 20 ವಾರ್ಶಿಪ್ ಮತ್ತೆ 3,000 ಸೈನಿಕರೊಂದಿಗೆ ಕಮಾಂಡರ್ ಕುಟಿನು ಉಳ್ಳಾಲ್ ಮೇಲೆ ದಾಳಿ ಮಾಡೋದಕ್ಕೆ ಹೇಳ್ದ. ಇಲ್ಲಿ ರಾಣಿ ಅಬ್ಬಕ್ಕ ಈ ಬಾರಿಯೂ ಸಂಪೂರ್ಣವಾಗಿ ತಯಾರಾಗಿದ್ರು. ಪೋರ್ಚುಗೀಸರ ಪಡೆಗಳಿಗೆ ಸರಿಯಾದ ಉತ್ತರ ಕೊಡೋದಕ್ಕೆ ಅವರ ಬಳಿ ಒಂದು ಉಪಾಯವಿತ್ತು. ಅವರು ತೆಂಗಿನ ನಾರುಗಳನ್ನ ಎಣ್ಣೆಯಲ್ಲಿ ಅದ್ದಿ ಅವರ ಬಳಿ ಇದ್ದ ಬಿಲ್ಲಿನ ಬಾಣದ ತುದಿಗಳಿಗೆ ಕಟ್ಟಿ ನಂತರ ಅದಕ್ಕೆ ಬೆಂಕಿ ಹಚ್ಚಿ ಈ ಉರಿಯುತ್ತಿರುವ ಬಾಣಗಳನ್ನು ಪೋರ್ಚುಗೀಸರಿದ್ದ ನೆಲೆಯ ಮೇಲೆ ಹೂಡಿದರು. ಕುಟೀನೋಗಿಂತ ಅರ್ಧ ಕೈ ಮೇಲಿದ್ದ ರಾಣು ಅವರಿಂದ ಉಳ್ಳಾಳಿನ ಕರಿಯನ್ನು ಕೂಡ ಅಳಿಸೋಕಾಗ್ಲಿಲ್ಲ.
ಅದಾದ ನಂತರ ರಾಣಿ ತಮ್ಮ ಪಡೆಗಳಿಂದ ಮತ್ತೊಮ್ಮೆ ದಾಳಿ ಮಾಡೋಕ್ ಶುರು ಮಾಡಿದ್ರು. ಹೇಳ್ತಾರೆ ರಾಣಿ ಅಬ್ಬಕ್ಕ ಮಹಾದೇವಿ 4 ದಿನ ಪುರ್ತಗಾಲಿ ಸೋಲ್ಜರ್ಸ್ ಜೊತೆಗೆ ಧೈರ್ಯವಾಗಿ ಹೋರಾಡಿದ್ರು ಮತ್ತೆ ತಮ್ಮ ತಾಯಿಗೆ ಕೊಟ್ಟಂತ ಮಾತನ್ನ ಪೂರ್ತಿ ಮಾಡಿದ್ರು. ಉಳ್ಳಾಳಿನ ನೆಲದ ಮೇಲೆ ಪುರ್ತಗಾಲಿಯರ ಅಧಿಕಾರನ ನಡೆಯೋಕ್ ಬಿಡ್ಲಿಲ್ಲ. ಮತ್ತೆ ಅಬ್ಬಕ್ಕ ಮಹಾದೇವಿಯ ನಂತರ ಅವರ ಇಬ್ರು ಧೈರ್ಯವಂತ ಹೆಣ್ಮಕ್ಳು ಉಳ್ಳಾಳಿನ ರಕ್ಷಣೆ ಮಾಡಿದ್ರು. ಮತ್ತೆ ಕರ್ನಾಟಕದಲ್ಲಿ ಫೋಕ್ ಡಾನ್ಸ್ ಮುಖಾಂತರ ಇವತ್ತು ಕೂಡ ಅಬ್ಬಕ್ಕ ರಾಣಿಯ ಕಥೆಯನ್ನ ಹೇಳ್ತಾರೆ. ಅವರಿವತ್ತು ಕೂಡ ತುಳುನಾಡಿನ ಜನಗಳಲ್ಲಿ ಜೀವಂತವಾಗಿದ್ದಾರೆ. ಮತ್ತೆ ಅಷ್ಟೇ ಅಲ್ಲ, ಪ್ರತಿ ವರ್ಷ ಅಬ್ಬಕ್ಕ ದೇವಿಯ ಹಬ್ಬವನ್ನು ಸಹ ಆಚರಿಸ್ತಾರೆ. ಟ್ರಿಶ್ ಈ ಕಥೆ ಹೇಳಿದ್ರಿಂದ ಅವಳಿಗೆ ಏನ್ ಸಿಗುತ್ತೆ ಅಂದ್ರೆ ರಾಣಿ ಅಬ್ಬಕ್ಕ ಮಹಾದೇವಿ ಅವಾರ್ಡ್. ಸ್ಟೋರಿ ಹೇಳಿದ್ದಕ್ಕಲ್ಲ, ಬದಲಾಗಿ ಈ ಅವಾರ್ಡ್ ಪ್ರತಿ ವರ್ಷ ತುಳುನಾಡು ಅಲ್ಲಿ ಅಬ್ಬಕ್ಕ ರಾಣಿಯಂತಹ ವೀರಾಂಗನೆಯರಿಗೆ ಸಾಂಸ್ಕೃತಿಕ ಮತ್ತು ವಿಭಿನ್ನ ಕ್ಷೇತ್ರಗಳಲ್ಲಿ ಜಯಗಳಿಸಿರೋದಕ್ಕೆ ಕೊಡುವಂಥದ್ದು. ಕರೆಕ್ಟ್ ಸಂಸ್ಕೃತಿ? ಕರೆಕ್ಟ್. ಸರಿ ತ್ರಿಶ್, ನನ್ಗೊಂದ್ ಸಂದೇಹ. ಸಂಸ್ಕೃತಿ ಅಂತ ಇದಕ್ಕೆ ಯಾಕೆ ಹೆಸರಿಟ್ಟೆ? ಸಂಸ್ಕೃತಿ ನೀನೇ ಹೇಳು. ಭಾರತದ ಸಂಸ್ಕೃತಿ ತುಂಬಾ ವಿವಿಧ, ವಿಶಾಲ ಹಾಗೂ ಭವ್ಯವಾಗಿದೆ. ಮತ್ತೆ ಅದನ್ನ ನಿಮ್ಮೆಲ್ರಿಗೂ ಪರಿಚಯ ಮಾಡೋದೇ ನನ್ನ ಉದ್ದೇಶ. ಹಾಗಾಗಿನೇ ನನ್ನ ಹೆಸರು ಸಂಸ್ಕೃತಿ ಅಂತ. ಮತ್ತೆ ನಾನು ಪ್ರತಿಯೊಬ್ಬ ಭಾರತೀಯ ಮನಸ್ಸಿನಲ್ಲಿದ್ದೀನಿ. ಸ್ನೇಹಿತರೆ, ನನ್ನನ್ನ ಜೋಪಾನವಾಗಿಟ್ಕೊಳ್ಳಿ. ಹೆಮ್ಮೆಯಿಂದ ಹೇಳಿ. ಸ್ನೇಹಿತರೆ, ನಿಮಗೆ ಈ ಕತೆ ಕೇಳೋದಕ್ಕೆ ಇಷ್ಟು ಮಜವಾಗಿದೆ ಅಂದ್ರೆ ಯೋಚಿಸಿ, ನೋಡೋದಕ್ಕೆ ಎಷ್ಟು ಮಜವಾಗಿರುತ್ತಲ್ವಾ? ನೋಡಿ, ಕ್ರಿಶ್ ತ್ರಿಶ್ ಬಾಲ್ಟಿ ಬಾಯ್ ಭಾರತ್ ಹೈ ಹಮ್ ಪ್ರತಿ ರವಿವಾರ ಬೆಳಿಗ್ಗೆ 11 ಗಂಟೆಗೆ ದೂರದರ್ಶನದಲ್ಲಿ. ಮತ್ತು ನಮ್ಮ ಸ್ಟ್ರೀಮಿಂಗ್ ಪಾರ್ಟ್ನರ್ ಆಗಿದ್ದಾರೆ ಅಮೆಜಾನ್ ಪ್ರೈಮ್ ವಿಡಿಯೋ ಮತ್ತು ನೆಟ್ಫ್ಲಿಕ್ಸ್. ಸ್ಟೇ ಟ್ಯೂನ್ಡ್.